ಕನ್ನಡದಲ್ಲೂ ನೀವೇನಾದರೂ ಹಾಲಿವುಡ್ ಲೆವೆಲ್ಗೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇನ್ನೇನು ಕೆಲವೇ 2 ತಿಂಗಳು ಕಾಯಬೇಕು ಅಷ್ಟೇ. ಯಾಕಂದರೆ ಅಕ್ಟೋಬರ್ 11 ಮಾರ್ಟಿನ್ ಸಿನಿಮಾ ಬರ್ತಾ ಇದೆ, ಹಾಲಿವುಡ್ ಲೆವೆಲ್ಗಿದೆ. ನಮ್ಮ ಕನ್ನಡ ಸಿನಿಮಾ ರೀ ಯಾವುದಕ್ಕೂ ಕಮ್ಮಿ ಇಲ್ಲ. ನಮ್ಮ ಜೊತೆ ಈಗ ಧ್ರುವ ಸರ್ಜಾ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಆಗಸ್ಟ್ 5 ಇಂಟರ್ನ್ಯಾಷನಲ್ ಪ್ರೆಸ್ ಮೀಟು ಯಾವ ರೀತಿ ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ಮತ್ತು ಹೇಗಿರುತ್ತೆ? ಹೌದು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇರೋದು. 21 ಕಂಟ್ರಿಯಿಂದ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ, ಒಂದು 27 ಜನ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ. ಈಗ ವೀಸಾ ಎಲ್ಲ ಕನ್ಫರ್ಮೇಷನ್ ಸಿಕ್ಕಿದೆ. ವೀಸಾ ಪ್ರೊಸೀಜರೇ ಒಂಚೂರು ನಮಗೆ ಸ್ವಲ್ಪ ಕಷ್ಟ ಆಯಿತು. ಮಹಾರಾಷ್ಟ್ರದಿಂದ ಪರ್ಮಿಷನ್ ತೊಗೊಂಡು ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಅವರು ಒಂದು ಲೆಟ್ರೆಲ್ಲ ಕೊಟ್ಟರು. ಸೊ ಇದು ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ. ಸೊ ನಾವು ಹೆಂಗಿದ್ರು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಸೊ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ರಿಪೋರ್ಟರ್ಸು ಕ್ಲಬ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮುಂಬೈಲಿ ಇವೆಂಟ್ ಇಟ್ಕೊಂಡಿದ್ವಿ. ಫಸ್ಟ್ ನಾವು ಮಾಡಿದ್ದು ಬೆಂಗಳೂರಲ್ಲಿ ಮಾಡಿದ್ವಿ. ಸೊ ನೆಕ್ಸ್ಟು ಮುಂಬೈಯಲ್ಲಿ ಮಾಡಬೇಕು ಅಂತ ಇದ್ದಿತ್ತು. ಸೊ ಮುಂಬೈಯಲ್ಲಿ ಒಂದು 13 ಲ್ಯಾಂಗ್ವೇಜಲ್ಲಿ ನೋಡ್ಬೋದು ನೀವು ನಮ್ಮ ಟ್ರೈಲರ್ 1. ಜಾಪನೀಸು, ಚೈನೀಸು, ಕೊರಿಯನ್ನು, ಅರೇಬಿಕ್, ಮತ್ತು ನಮ್ಮ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಬೆಂಗಾಲಿಯಲ್ಲೂ ನೋಡ್ಬೋದು. ಹೊಸ್ದಾಗೇನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಮೇಡಮ್. ನೀವೆಲ್ಲರೂ ಬೆಂತಾಡ್ತೀರಾ ಅಂತ ಒಂದು ನಂಬಿಕೆಯಿಂದ. ಸರ್, ಈ ಒಂದು ಪ್ರೆಸ್ ಮೀಟ್ನ ಅಂದರೆ ಬೇರೆ ದೇಶದವ್ರನ್ನೆಲ್ಲ ಕರೆಸಿ ಮಾಡ್ತಾ ಇರೋದು ಫ್ಯೂಚರ್ ಪ್ಲ್ಯಾನ? ಅಂದರೆ ಈ ಸಿನಿಮಾನ ರಿಲೀಸ್ ಆದಮೇಲೆ ಅದು ಮಾಡೋ ಸೌಂಡು ನೋಡಿಕೊಂಡು ಅದಾದ ನಂತರ ಬೇರೆ ಭಾಷೆಗಳಲ್ಲಿ, ಅಫ್ಕೋರ್ಸ್ ಈಗ ಸಾಕಷ್ಟು ಸಿನಿಮಾಗಳು ಚೈನಾಗೆ ಹೋಗ್ತಿದೆ, ಬೇರೆ ಜಪಾನ್ಗೆ ಹೋಗ್ತಿದೆ, ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಒಂದು ಪ್ರೆಸ್ ಮೀಟ್ನ ಪ್ಲ್ಯಾನ್ ಮಾಡಿರುವಂಥದ್ದು? ಹೌದು, ಚೈನೀಸವರು ಮತ್ತು ಜಾಪನೀಸವರು ಮುಂಚೆನೇ 3-4 ಮಂತ್ಸಿಂದನೇ ಕೇಳಿದ್ದಾರೆ ಆ್ಯಕ್ಚುಲಿ ನಾವು ರಿಲೀಸ್ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲೇ ನಾವು ಚೈನೀಸ್, ಜಾಪನೀಸಲ್ಲಿ ಫಸ್ಟ್ ಡಬ್ಬಿಂಗ್ ಮಾಡಿದ್ವಿ. ಅದಾದಮೇಲೆ ಆದ್ರೂ ಆ ಡಬ್ಬಿಂಗ್ ನೋಡಿಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಓವರ್ಸೀಸಲ್ಲಿ ನಾವು ಯಾಕೆ ನೀಟಾಗಿ ಕೇಟ್ರ್ ಮಾಡಬಾರ್ದು ಅಂತ ನಮ್ಮದೊಂದು ಪ್ಲ್ಯಾನ್. ಓಕೆ, ಟ್ರೈ ಮಾಡೋಣ ಅಂತ ಒಂದು ಹೊಸ ಪ್ರಯತ್ನ ಮಾಡಿ. ಸರ್, ನಾರ್ತ್ ಇಂಡಿಯಾ ಫ್ಯಾನ್ಸು ಸ್ಪೆಷಲಿ ನಿಮ್ಮನ್ನು ಇಂಡಿಯನ್ ಹಲ್ಕ್ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಉದಯ್ ಮೆಹ್ತಾ ಅವರು. ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ ಅಂತ? ಏನಿಲ್ಲ ಮೇಡಮ್, ಸಿನಿಮಾ ಚೆನ್ನಾಗಿದ್ರೆ ಹಲ್ಕು ಅದೆಲ್ಲ ವರ್ಕ್ ಆಗುತ್ತೆ ಅಲ್ವಾ. ಇದಕ್ಕೆ ಈ ಸಿನಿಮಾಗೆ ಅಂತಲೇ ಒಂದು 22-23 kg ಸೈಜ್ ಆಗಿದ್ದೆ. ಸ್ವಲ್ಪ ಸಿಕ್ಕಾಪಟ್ಟೆ ಸೈಜ್ ಇರಬೇಕು, ಬೇರೆ ಥರನೇ ಕ್ಯಾರೆಕ್ಟ್ರು. ಸೊ ಅದಕ್ಕೆ ಒಂಚೂರು ಪ್ರಿಪೇರ್ ಆಗಿದೆ. ತಿರ್ಗಾ ಕೇಡಿಗೆ ಬಂದಿದ ತಕ್ಷಣ ಸಣ್ಣ ಆಗಬೇಕು, ನಮ್ಮನೆ ಹುಡುಗ ಅನ್ನಿಸ್ಬೇಕು ಅಂತ. ಸೊ ಈ ಥರ ಫ್ಲಕ್ಚುಯೇಟ್ ಆಗಿದೆ ಅಷ್ಟೇ. ಬಟ್ ಮಾರ್ಟಿನ್ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಖುಷಿ ಆಗುತ್ತೆ. ಹೌದಾ ಹಿಂಗಲ್ಲ ಅಂತಾರ ಅಂತ. ಸೊ ರಿಯಾಕ್ಷನ್ಸ್ ಎಲ್ಲ ನೋಡಿದಾಗ ಓಕೆ ಖುಷಿ ಆಗುತ್ತೆ.